ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ದ ಮೈ ಬ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಾನು ಕೂದಲು ತುಂಬಾ ಆರೋಗ್ಯವಾಗಿ ಚೆನ್ನಾಗಿ ಬೆಳೆಯೋದಕ್ಕೆ ಒಂದೊಳ್ಳೆ ಹರ್ಬಲ್ ಹೇರ್ ಆಯಿಲ್ನ ಯಾವ ರೀತಿಯಾಗಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಏನೆಲ್ಲ ಪದಾರ್ಥಗಳು ಬೇಕು ಅಂತೇಳಿ ತಿಳಿಸ್ತಾ ಇದ್ದೀನಿ. ನಾನಿಲ್ಲಿ 1.5 ಲೀಟ್ರಷ್ಟು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ಆದಷ್ಟು ಪ್ಯೂರ್ ಆಗಿರೋಂಥ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಿ. ನಾನು ಕೇರಳದಿಂದ ಕೊಬ್ಬರಿ ಎಣ್ಣೆನ ತರಿಸಿದೆ. ಅಲ್ಲಿ ಅಡುಗೆಗೆಲ್ಲ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾರಲ್ವ, ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಕೊಬ್ಬರಿ ಎಣ್ಣೆ. ಇಲ್ಲಾಂದರೆ ಗಾಣದ ಎಣ್ಣೆ ಕೂಡ ಯೂಸ್ ಮಾಡ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. 1.5 ಲೀಟ್ರ್ ಕೊಬ್ಬರಿ ಎಣ್ಣೆಗೆ 1/4 ಲೀಟ್ರಷ್ಟು ಹರಳೆಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಹರಳೆಣ್ಣೆ ಯೂಸ್ ಮಾಡೋದ್ರಿಂದ ದೇಹ ತುಂಬಾ ತಂಪಾಗಿರುತ್ತೆ. ಹೀಟ್ ಜಾಸ್ತಿಯಾಗಿ ಕಣ್ಣುರಿ ಬರೋದು, ಪಾದ ಉರಿ ಬರೋದು ಈ ಥರ ಎಲ್ಲ ಆಗ್ತಾ ಇರುತ್ತಲ್ಲ, ಇದೆಲ್ಲನೂ ಕೂಡ ಕಡಿಮೆ ಆಗುತ್ತೆ. ಇದ್ರ ಜೊತೆಗೆ ಕೂದಲಿಗೂ ಅಷ್ಟೇ, ಚರ್ಮಕ್ಕೂ ಅಷ್ಟೇ ಹರಳೆಣ್ಣೆ ತುಂಬಾ ಒಳ್ಳೆಯದು. ನೆಕ್ಸ್ಟು ಒಂದು 4ರಿಂದ 5 ಸ್ಪೂನಷ್ಟು ಕಪ್ಪು ಜೀರಿಗೆನ ತೊಗೊಂಡಿದ್ದೀನಿ. ಕಪ್ಪು ಜೀರಿಗೆ ಯೂಸ್ ಮಾಡೋದ್ರಿಂದ ಕೂದಲು ತುಂಬಾ ಕಪ್ಪಾಗಿ ಬೆಳೆಯುತ್ತೆ. ಹಾಗೆ ಏಜ್ ಆಗೋದಕ್ಕಿಂತ ಮುಂಚೆ ವೈಟ್ ಹೇರ್ಸ್ ಏನಾದರೂ ಬರ್ತಾಯಿದ್ರೆ ಇದನ್ನು ಕೂಡ ಅವಾಯ್ಡ್ ಮಾಡುತ್ತೆ. ನೆಕ್ಸ್ಟು 1 ಹಿಡಿಯಷ್ಟು ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ಬೇವಿನ ಸೊಪ್ಪು ಯೂಸ್ ಮಾಡೋದ್ರಿಂದ ಸ್ಕ್ಯಾಲ್ಪಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿದ್ದರೆ ಅಥವಾ ಇಚ್ಚಿಂಗ್ ಏನಾದರೂ ಆಗ್ತಾಯಿದ್ರೆ ಇದನ್ನೆಲ್ಲನೂ ಕೂಡ ಕಡಿಮೆ ಮಾಡುತ್ತೆ. ನೆಕ್ಸ್ಟು 1.5 ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕೂದಲು ಬೆಳವಣಿಗೆಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದಾದಮೇಲೆ 1 ಹಿಡಿಯಷ್ಟು ದಾಸವಾಳದ ಎಲೆ ಹಾಗೆ ಸ್ವಲ್ಪ ಹೂವನ್ನು ಕೂಡ ತೊಗೊಂಡಿದ್ದೀನಿ. ದಾಸವಾಳದ ಎಲೆ ಹಾಗೆ ಹೂ ಎರಡು ಕೂಡ ಕೂದಲು ಬೆಳವಣಿಗೆಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಸ್ವಲ್ಪ ತುಳಸಿನೂ ಕೂಡ ತೊಗೊಂಡಿದ್ದೀನಿ. ತುಳಸಿಲಿ ಔಷಧಿ ಗುಣ ತುಂಬಾ ಇರುತ್ತೆ, ಹಾಗಾಗಿ ಕೂದಲು ಬೆಳವಣಿಗೆಗೆ ಇದು ಸಹಾಯ ಮಾಡುತ್ತೆ. ಇದ್ರ ಜೊತೆಗೆ 1 ಹಿಡಿಯಷ್ಟು ಸಣ್ಣ ಈರುಳ್ಳಿನ ತೊಗೊಂಡಿದ್ದೀನಿ. ಸಣ್ಣ ಈರುಳ್ಳಿ ಯೂಸ್ ಮಾಡೋದ್ರಿಂದ ಕೂದಲಲ್ಲಿ ಇರುವಂಥ ಡ್ಯಾಂಡ್ರಫು 90% ಕಡಿಮೆ ಆಗುತ್ತೆ. ಇದ್ರ ಜೊತೆಗೆ ಕೂದಲು ಬೆಳವಣಿಗೆ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ನೀವು ಸಣ್ಣ ಈರುಳ್ಳಿನೇ ಯಾಕೆ ಅಂತ ಕೇಳ್ಬೋದು. ದಪ್ಪ ಈರುಳ್ಳಿ ಯೂಸ್ ಮಾಡೋದಕ್ಕಿಂತ ಸಣ್ಣ ಈರುಳ್ಳಿ ಯೂಸ್ ಮಾಡಿದ್ರೆ 10 ಟೈಮ್ಸ್ ಜಾಸ್ತಿ ನಿಮಗೆ ಎಫೆಕ್ಟಿವ್ ಆಗಿರುತ್ತೆ. ಹಾಗಾಗಿ ಸಣ್ಣ ಈರುಳ್ಳಿನ ಯೂಸ್ ಮಾಡಿ ಅಂತಿರೋದು. ಇನ್ ಕೇಸ್ ಏನಾದರೂ ಸಣ್ಣ ಈರುಳ್ಳಿ ಸಿಗಲಿಲ್ಲ ಅಂದಾಗ ಮಾತ್ರ ನೀವು ದಪ್ಪ ಈರುಳ್ಳಿನ ಯೂಸ್ ಮಾಡ್ಕೊಳ್ಳಿ. ಕೊನೆಯದಾಗಿ ಒಂದು 4ರಿಂದ 5 ಸ್ಪೂನಷ್ಟು ಮೆಂತ್ಯ, ಒಂದು 8ರಿಂದ 10 ಬಾದಾಮಿನ 1 ಅವರ್ ನೆನೆಸಿಟ್ಕೊಂಡಿದ್ದೀನಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಏರ್ ಪ್ಯಾಕ್ಗೆ ನಾವು ಫಸ್ಟ್ ಯೂಸ್ ಮಾಡೋದೇನೆ ಮೆಂತ್ಯ ಹಾಕೋದ್ರಿಂದ ಕೂದಲು ಬೆಳವಣಿಗೆ ತುಂಬಾ ಚೆನ್ನಾಗಾಗುತ್ತೆ. ಕೂದಲು ತುಂಬ ಸಾಫ್ಟಾಗಿರುತ್ತೆ, ಡ್ಯಾಂಡ್ರಫ್ ಕೂಡ ಕಡಿಮೆ ಮಾಡುತ್ತೆ. ಹಾಗೆ ಬಾದಾಮಿಯಿಂದನೂ ಕೂಡ ಕೂದಲು ತುಂಬ ಒಳ್ಳೆ ಶೈನಿಂಗ್ ಬರುತ್ತೆ. ಈಗ ತೊಗೊಂಡಿರೋಂಥ ಎಲ್ಲ ಪದಾರ್ಥನೂ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮೆಂತ್ಯದಲ್ಲಿರೋ ನೀರನ್ನೆಲ್ಲ ತೆಗೆದು ಸಪ್ರೇಟಾಗಿ ಮೆಂತ್ಯ ಮಾತ್ರ ಹಾಕ್ಕೊಂಡೆ. ಬಟ್ ಗ್ರೈಂಡ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಅಂತ ಹೇಳ್ಬಿಟ್ಟು ಮತ್ತೆ ಎಕ್ಸ್ಟ್ರಾ ನೀರನ್ನ ಹಾಕ್ಕೊಂಡೆ. ಹಾಗಾಗಿ ನೀವು ಮೆಂತ್ಯದಲ್ಲಿ ಏನು ನೀರಿರುತ್ತೋ ಅದನ್ನು ಸೇರಿಸಿ ಹಾಕ್ಬಿಡಿ, ಆವಾಗ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಬೋದು. ಕಂಪ್ಲೀಟಾಗಿ ನೀರೇ ಹಾಕ್ತೆ ಗ್ರೈಂಡ್ ಮಾಡ್ಕೊಳ್ತೀವಿ ಅಂದರೆ ಮಿಕ್ಸಿಲಿ ಗ್ರೈಂಡ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲನೂ ಗ್ರೈಂಡ್ ಮಾಡಿಕೊಂಡು ಮೇಯ್ನ್ ಇಂಗ್ರೀಡಿಯೆಂಟ್ಸೇ ಮರ್ತುಬಿಟ್ಟಿದೆ, ಕಪ್ಪು ಜೀರಿಗೆನ. ಈಗ ಅದನ್ನು ಮತ್ತೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಇದನ್ನೆಲ್ಲ ಗ್ರೈಂಡ್ ಮಾಡದೆ ಡೈರೆಕ್ಟಾಗಿ ಕೂಡ ಹಾಕ್ಕೊಳ್ತಾರೆ. ನಾನೇನೇ ಗ್ರೈಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೊಪ್ಪಲ್ಲಾಗಿರ್ಬೋದು ಅಥವಾ ಈರುಳ್ಳಿಲಾಗಿರ್ಬೋದು ಎಣ್ಣೆ ಅಂಶ ಏನಾದರೂ ನೀರಿನ ಅಂಶ ಏನಾದರೂ ಹಾಗೆ ಇದ್ದರೆ ಎಣ್ಣೆ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ. ಇದ್ರ ಜೊತೆಗೆ ಗ್ರೈಂಡ್ ಮಾಡಿ ಹಾಕೋದ್ರಿಂದ ಇದರಲ್ಲಿರುವಂಥ ಔಷಧಿ ಗುಣ ಎಲ್ಲ ಚೆನ್ನಾಗಿ ಎಣ್ಣೆಲಿ ಹಿಡಿದಿರುತ್ತೆ. ಹಾಗಾಗಿ ನಾನು ಗ್ರೈಂಡ್ ಮಾಡಿ ಹಾಕ್ಕೊಳ್ತಾ ಇರೋದು. ಹಾಗೆ ನಾವು ಯಾವಾಗಲೂ ಎಣ್ಣೆನ ಬಿಸಿ ಮಾಡಬೇಕಾದ್ರೆ ಅಲ್ಯೂಮಿನಿಯಮು ಅಥವಾ ಸ್ಟೀಲ್ ಪಾತ್ರೆನ ಯೂಸ್ ಮಾಡೋದಕ್ಕಿಂತ ಕಬ್ಬಿಣದ ಪಾತ್ರೆ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಈ ಕಬ್ಬಿಣದ ಪಾತ್ರೆ ನಾನು ಯೂಸ್ ಮಾಡಿದ್ರೂ ಕೂಡ ಒಂದು ದೊಡ್ಡ ಮಿಸ್ಟೇಕ್ ಮಾಡಿದ್ದೀನಿ. ಅದೇನಂತ ವಿಡಿಯೋ ನೋಡ್ತಾ ನಿಮಗೆ ಮುಂದೆ ಗೊತ್ತಾಗುತ್ತೆ. ಈಗ ತೊಗೊಂಡಿರುವಂಥ 3 ಎಣ್ಣೆನೂ ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀನಿ. ಮೊದಲು 1.5 ಲೀಟ್ರಷ್ಟು ಕೊಬ್ಬರಿ ಎಣ್ಣೆ, 1/4 ಲೀಟ್ರಷ್ಟು ಹರಳೆಣ್ಣೆ, ಒಂದು 100 ಗ್ರಾಮಷ್ಟು ಸಾಸಿವೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಸ್ಟವ್ ಆನ್ ಮಾಡಿ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ರುಬ್ಕೊಂಡಿರೋದೆಲ್ಲ ಹಾಕ್ತೀರಾ ಅಂತ ಹೇಳಿದ್ರೆ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಣ್ಣೆ ಜೊತೆಗೆ ರುಬ್ಕೊಂಡಿರೋಂಥ ಎಲ್ಲ ಪದಾರ್ಥನ ಹಾಕಿ ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ಸ್ಟವ್ನ ಆನ್ ಮಾಡ್ಕೊಳ್ಳೋದು ಒಳ್ಳೆಯದು. ನಾನು ಆಗಲೇ ಹೇಳಿದಾಗೆ ನೀವು ರುಬ್ಕೊಳ್ಬೇಕಾದ್ರೆ ನೀರೇನಾದರೂ ಜಾಸ್ತಿ ಹಾಕಿದರೆ ಇವಾಗ ನೋಡಿ ಎಣ್ಣೆಗೆ ಹಾಕಿದಾಗ ಅದು ಸಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ರುಬ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು 1/4 ಕಪ್ಪಷ್ಟು ನೀರನ್ನ ಹಾಕ್ಕೊಳ್ಳಿ. ಇಲ್ಲಾಂದರೆ ಮೆಂತ್ಯದಲ್ಲಿ ನೀರು ಇರುತ್ತಲ್ಲ ಅದಷ್ಟೇ ಸಾಕಾಗುತ್ತೆ. ಜಸ್ಟ್ ಒಂದು 5ರಿಂದ 10 ನಿಮಿಷದೊಳಗಡೆ ಇಷ್ಟು ಈಸಿಯಾಗಿ ಈ ಎಣ್ಣೆನ ಮಾಡ್ಕೊಳ್ಬೋದಾ ಅಂತ ನೋಡ್ತಾ ಇದ್ದೀರಲ್ವಾ. ಬಟ್ ನಿಜವಾದ ಟಾಸ್ಕ್ ನಮಗೆ ಸ್ಟಾರ್ಟ್ ಆಗೋದೇ ಇಲ್ಲಿಂದ. ಯಾಕೆ ಅಂತ ಹೇಳಿದ್ರೆ ಇಲ್ಲಿವರೆಗೂ ನಾವು ಜಸ್ಟ್ ಒಂದು 5ರಿಂದ 10 ನಿಮಿಷ ತೊಗೊಂಡಿದ್ದೀವಿ ಅಷ್ಟೇ. ಎಲ್ಲ ಪದಾರ್ಥನೂ ರೆಡಿ ಮಾಡಿಕೊಂಡು ಒಂದ್ಸಲಿ ಗ್ರೈಂಡ್ ಮಾಡಿಕೊಂಡು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಅಷ್ಟೇ ಅಲ್ವಾ. ಬಟ್ ನಿಜವಾದ ಟಾಸ್ಕ್ ಶುರು ಆಗೋದೇ ಇಲ್ಲಿಂದ. ಈಗ ಕಡಿಮೆ ಅಂದರೂ ಕೂಡ ಒಂದು 35ರಿಂದ 40 ನಿಮಿಷ ಸ್ಟವ್ ಬಿಟ್ಟು ನಾವು ಆ ಕಡೆ ಈ ಕಡೆ ಹೋಗೋದಕ್ಕಾಗೋದಿಲ್ಲ. ಅಷ್ಟೂ ನಿಮಿಷನೂ ಕೂಡ ನಾವು ಎಣ್ಣೆಯಲ್ಲಿ ಕೈಯೆಲ್ಲ ಸೌಟನ್ನ ಆಡಿಸ್ತಾ ಸ್ಟವ್ ಮುಂದೆನೇ ನಿಂತಿರಬೇಕಾಗುತ್ತೆ. ಬಿಕಾಸ್ ಇದು ಯಾವ ರೀತಿ ಮೇಲೆ ಹುಕ್ ಬರ್ತಾ ಇರುತ್ತೆ ಅಂತ ಹೇಳಿದ್ರೆ ಜಸ್ಟ್ 1 ನಿಮಿಷ ನಾವು ಕೈ ಆಡ್ಸೋದು ಬಿಟ್ಟರೂ ಕೂಡ ಹುಕ್ ಬಂದು ಎಣ್ಣೆ ಎಲ್ಲ ಚೆಲ್ಲೋಗುತ್ತೆ. ನಾನು ಆಗಲೇ ಹೇಳಿದ ದೊಡ್ಡ ಮಿಸ್ಟೇಕ್ ಏನು ಅಂತ ಈಗ ನಿಮಗೆ ಗೊತ್ತಾಗ್ತಾ ಇರ್ಬೋದಲ್ವಾ. ಈ ಎಣ್ಣೆ ಮಾಡೋದಕ್ಕೆ ಪಾತ್ರೆ ಎಷ್ಟು ದೊಡ್ಡದಿರಬೇಕು ಅಂತ ಹೇಳಿದ್ರೆ ಆ ಪಾತ್ರೆಯಲ್ಲಿ ಒಂದು 20 to 25% ಮಾತ್ರ ಎಣ್ಣೆ ಇರಬೇಕು. ಅಷ್ಟು ದೊಡ್ಡ ಪಾತ್ರೆನ ನಾವು ತೊಗೊಳ್ಬೇಕು.
ಮನೇಲಿ ಅಷ್ಟು ದೊಡ್ಡ ದೊಡ್ಡ ಅಲ್ಯೂಮಿನಿಯಂ ಪಾತ್ರೆ ಇದ್ದರೂ ಕೂಡ ಕಬ್ಬಿಣದ ಬಾಣಲೆಲೇ ಮಾಡಬೇಕು ಅಂತ ಹೇಳಿಬಿಟ್ಟು ಇದ್ರಲ್ಲಿ ಮಾಡೋದಕ್ಕೆ ಶುರು ಮಾಡಿದೆ. ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇದ್ದಿದ್ದೇನೆಂದರೆ 1 ಲೀಟ್ರ್ ಆಯಿಲಲ್ಲಿ ಇದನ್ನು ಮಾಡಬೇಕು ಅಂಥೇಳಿ. ಅದಾದಮೇಲೆ ಮತ್ತೆ ಅದು 1.5 ಲೀಟ್ರ್ ಆಯಿತು. ಆ್ಯಕ್ಚುಲಿ ಹೇಳಬೇಕು ಅಂದರೆ 1 ಲೀಟ್ರ್ ಕೂಡ ಈ ಪಾತ್ರೆಯಲ್ಲಿ ಮಾಡೋದಕ್ಕಾಗ್ತಾ ಇರಲಿಲ್ಲ. ಆದರೂ ಕೂಡ ಹೇಗೋ ಸರ್ಕಸ್ ಮಾಡಿ ಕೈ ಆಡಿಸ್ತಾ ಒಂದು 10 ಮಿನಿಟ್ಸ್ವರೆಗೂ ಕೂಡ ಇದೇ ಬಾಣಲೆಲಿ ಬಿಸಿ ಮಾಡಿದೆ. ಬಟ್ ಆಮೇಲೆ ಇದೆಯಲ್ಲ ಸರ್ಕಸ್ಸು, ಏನೇ ಮಾಡಿದ್ರೂ ಕೂಡ ಅದು ಹೆಂಗೆ ಬರ್ತಾಯಿತ್ತು ಅಂದರೆ ಇಷ್ಟೊಂದೆಲ್ಲ ಐಟಮ್ ಹಾಕಿ ಮಾಡಿರೋದು ಎಲ್ಲಿ ಚೆಲ್ಲೋಗ್ತಾ ಇದೆಯಲ್ಲ ಅನ್ನೋ ಫೀಲಿಂಗಿಗೆ ಮತ್ತೆ ಇನ್ನೊಂದು ಪಾತ್ರೆನ ತೊಗೊಂಡು 2 ಪಾತ್ರೆಯಲ್ಲಿ ಬಿಸಿ ಮಾಡೋ ಥರ ಆಯಿತು. ನಾವು ಇಷ್ಟೊಂದೆಲ್ಲ ಪದಾರ್ಥ ಹಾಕಿ ಇಷ್ಟೊಂದು ಪೇಷನ್ಸಿಂದ ಟೈಮ್ನ ಕೊಟ್ಟು ಇದನ್ನೆಲ್ಲನೂ ಕೂಡ ಮಾಡಿದ್ದೀವಿ. ಇದನ್ನು ನಾವು ತಲೆಗೆ ಹಚ್ಕೊಂಡ ತಕ್ಷಣ ನಮ್ಮ ಕೂದಲು ದಪ್ಪವಾಗಿ ಉದ್ದವಾಗಿ ಬೆಳೆದು ಬಿಡುತ್ತೆ ಅಂತ ಅಂದ್ಕೊಳ್ಳೋದು ತಪ್ಪು. ಯಾಕಂತ ಹೇಳಿದ್ರೆ ನಾವು ಚರ್ಮಕ್ಕಾಗಿರ್ಬೋದು ಅಥವಾ ಕೂದಲಿಗಾಗಿರ್ಬೋದು ಏನೇ ಹಚ್ಚಿದ್ರೂ ಕೂಡ ಅದು ಬರೀ 50% ಮಾತ್ರ. ಇನ್ನು 50% ನಾವು ಏನೆಲ್ಲ ತಿಂತೀವಿ, ಎಷ್ಟು ನೀರು ಕುಡಿತೀವಿ, ಎಷ್ಟು ಪೀಸ್ ಆಫ್ ಮೈಂಡಲ್ಲಿ ಇರ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾವು ತಿನ್ನುವಂಥ ಪದಾರ್ಥದಲ್ಲಿ ಹಸಿರು ತರಕಾರಿ, ಮೊಳಕೆ ಕಾಳು, ಸೊಪ್ಪು ಇದನ್ನೆಲ್ಲನೂ ಕೂಡ ಆದಷ್ಟು ಜಾಸ್ತಿ ಬಳಸಬೇಕಾಗುತ್ತೆ. ಇದ್ರ ಜೊತೆಗೆ ದಿನದಲ್ಲಿ ಒಂದು 3ರಿಂದ 4 ಲೀಟ್ರ್ ಆದರೂ ನೀರನ್ನು ಕುಡಿಬೇಕಾಗುತ್ತೆ. ನಾವು ಇಷ್ಟೆಲ್ಲ ಒಳ್ಳೆ ಆಹಾರನ ತೊಗೊಂಡ್ರೂ ಕೂಡ ಎನಿ ಟೈಮ್ ನಾವು ಟೆನ್ಷನಲ್ಲಿದ್ದರೆ ನಮ್ಮ ಹೇರ್ ಆಗಿರ್ಬೋದು, ಸ್ಕಿನ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು ಎಲ್ಲನೂ ಕೂಡ ಡ್ಯಾಮೇಜ್ ಆಗೇ ಆಗುತ್ತೆ. ಹಾಗಾಗಿ ಆದಷ್ಟು ನಾವು ಪೀಸ್ ಆಫ್ ಮೈಂಡಲ್ಲಿ ಇರಬೇಕು. ಟೆನ್ಷನನ್ನು ಕಡಿಮೆ ಮಾಡಿಕೊಂಡು ಮೈಂಡನ್ನು ನಾವು ಎಷ್ಟು ಪೀಸಾಗಿ ಇಟ್ಕೊಂಡಿರ್ತೀವೋ ಅದರಿಂದ ನಮ್ಮ ಹೆಲ್ತ್ ಆಗಿರ್ಬೋದು, ಸ್ಕಿನ್ನು, ಹೇರು ಪ್ರತಿಯೊಂದನ್ನು ಕೂಡ ನಾವು ಚೆನ್ನಾಗಿ ಇಟ್ಕೊಳ್ಬೋದು. ನೋಡಿ, ಎಣ್ಣೆ ಈ ಕಲರ್ ಬರೋವರೆಗೂ ಕೂಡ ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಸ್ಟವ್ನ ಆಫ್ ಮಾಡ್ಕೋಬೇಕಾಗತ್ತೆ. ಎಣ್ಣೆ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಈ ರೀತಿ ಫಿಲ್ಟ್ರ್ ಮಾಡಿ ಯಾವುದಾದ್ರೂ ಬಾಟಲ್ಗೆ ಹಾಕಿ ಇಟ್ಕೊಳ್ಳಿ. ಎಣ್ಣೆ ಬಿಸಿ ಇದ್ದಾಗ ಅದನ್ನು ಫಿಲ್ಟ್ರ್ ಮಾಡೋದಕ್ಕಾಗಲಿ ಅಥವಾ ಬಾಟಲ್ಗೆ ಹಾಕೋದಕ್ಕಾಗಲಿ ಹೋಗ್ಬೇಡಿ. ಯಾಕಂದರೆ ಕೈಗೆ ಸ್ವಲ್ಪ ಟಚ್ ಆದರೂ ಕೂಡ ಬೊಬ್ಬೆ ಬರೋ ಚಾನ್ಸ್ ಇರುತ್ತೆ. ಎಣ್ಣೆ ಎಲ್ಲ ಕಂಪ್ಲೀಟಾಗಿ ಫಿಲ್ಟ್ರ್ ಮಾಡ್ಕೊಂಡಿದ್ದಾದಮೇಲೆ ನಾವು ರುಬ್ಕೊಂಡಿರೋಂಥ ಪದಾರ್ಥ ಎಲ್ಲ ಏನಿರುತ್ತೆ ಅದೆಲ್ಲ ಬಟ್ಟೆಲಿ ಹಾಗೆ ಉಳ್ಕೊಂಡಿರುತ್ತೆ. ಹಾಗೆ ಅದರಲ್ಲಿ ಇರೋಂಥ ಎಣ್ಣೆನೂ ಕೂಡ ಬಟ್ಟೆಲಿ ಹಾಗೆ ಇರುತ್ತೆ. ಹಾಗಾಗಿ ನೀವು ಟೈಟಾಗಿ ಅದನ್ನು ಹಿಂಡಿಬಿಟ್ಟು ಎಣ್ಣೆ ಎಲ್ಲನೂ ಕೂಡ ಬಾಟಲ್ಗೆ ಹಾಕೊಂಡ್ಮೇಲೆ ಓವರ್ ನೈಟ್ ಅದನ್ನು ಹಾಗೆ ಬಿಟ್ಬಿಡಿ. ಆಗ ಅದರಲ್ಲಿರೋಂಥ ಎಣ್ಣೆ ಎಲ್ಲನೂ ಕೂಡ ಪಾತ್ರೆಗೆ ಇಳಿದಿರುತ್ತೆ. ಅದಾದಮೇಲೆ ಬೆಳಗ್ಗೆ ಅದನ್ನು ಕೂಡ ನೀವು ಬಾಟಲ್ಗೆ ಹಾಕ್ಕೊಳ್ಬೋದು. ಇನ್ನು ಈ ಎಣ್ಣೆನ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತೇಳಿದ್ರೆ ವಾರದಲ್ಲಿ 1-2 ಸಲ ನೈಟ್ ಹಚ್ಚಿ ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡಿ. ನಿಮಗೇನಾದರೂ ಟೈಮ್ ಇಲ್ಲ ಅನ್ನೋದಾದರೆ ಸ್ನಾನ ಮಾಡೋದಕ್ಕಿಂತ 1-2 ಅವರ್ ಮುಂಚೆ ಆದರೂ ತಲೆಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಅದಾದಮೇಲೆ ಸ್ನಾನ ಮಾಡಿ. ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ಏರ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ. ಇದ್ರ ಜೊತೆಗೆ ಎಣ್ಣೆನ ಅಪ್ಲೈ ಮಾಡಬೇಕಾದ್ರೆ ಆದಷ್ಟು ನಿಮ್ಮ ನೈಲು ಸ್ಕ್ಯಾಲ್ಪ್ಗೆ ಟಚ್ ಆಗದೇ ಇರೋ ರೀತಿ ನೀವು ಹೆಡ್ ಮಸಾಜ್ನ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಇದೇ ರೀತಿ ಹೆಲ್ಪ್ಫುಲ್ ವೀಡಿಯೋಸ್ ಏನಾದರೂ ಬೇಕು ಅಂತಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.